ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ರಕ್ತ ನೀಡಿ ಭರವಸೆ ನೀಡಿ ಜೊತೆಯಾಗಿ ನಾವು ಜೀವ ಅಳಿಸೋಣ ಎಂಬ ಶ್ಲೋಕ ವಾಕ್ಯದೊಂದಿಗೆ ದಿನಾಂಕ 18/6/2025 ಸಿಂದಗಿ ಪಟ್ಟಣದ ತಾಲೂಕಾ ಆಸ್ಪತ್ರೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಾರ್ವಜನಿಕ ಆಸ್ಪತ್ರೆ ಸಿಂದಗಿ ಹಾಗೂ ಫಹದ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂದಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಜಾಥಾ ಕಾರ್ಯಕ್ರಮ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಯಿತು. ರಕ್ತದಾನ ಶ್ರೇಷ್ಠ ದಾನ. ಒಬ್ಬ ಮನುಷ್ಯ ರಕ್ತ ಕೊಡುವುದರಿಂದ ಒಬ್ಬ ರೋಗಿಯ ಪ್ರಾಣ ಉಳಿಯುತ್ತೆ ಹಾಗೂ ರಕ್ತ ಕೊಡುವುದರಿಂದ ನಮಗೆ ಯಾವುದೇ ತರಹದ ಆರೋಗ್ಯದ ಮೇಲೆ ಹಾನಿ ಆಗುವುದಿಲ್ಲ ಎಂದು ಪುರಸಭೆ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ಶಾಂತವೀರ್ ಮನುಗುಳಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಒಬ್ಬ ವ್ಯಕ್ತಿಯು ಸ್ವಯಂ ಪ್ರೇರಣೆಯಿಂದ ಹಂಚಿಕೆಗಾಗಿ ತನ್ನ ದೇಹದಿಂದ ರಕ್ತವನ್ನು ಹೊರತೆಗೆದಾಗ ರಕ್ತದಾನವೆಂದು ಹೇಳಲಾಗುತ್ತದೆ. ದಾನ ನೀಡಿದ ರಕ್ತವನ್ನು ರಕ್ತದ ಅಗತ್ಯವಿರುವ ರೋಗಿಗಳಿಗೆ ವರ್ಗಾಯಿಸಲಾಗುವುದು. ಸಂಭಾವ್ಯ ರಕ್ತದಾನಿಗಳನ್ನು ಅವರ ರಕ್ತವು ಸುರಕ್ಷಿತವಾಗಿದೆಯೇ ಇಲ್ಲವೇ ಎಂದು ಪರೀಕ್ಷಿಸಲಾಗುತ್ತದೆ. ಈ ತಪಾಸಣೆಯು HIV ಮತ್ತು ಹೆಪಟೈಟಿಸ್ನಂತಹ ರಕ್ತ ಹಂಚಿಕೆಯಿಂದ ಬರಬಹುದಾದಂತಹ ಕಾಯಿಲೆಗಳನ್ನು ಒಳಗೊಂಡಿರುತ್ತದೆ. ರಕ್ತದಾನ ಮಾಡುವುದರಿಂದ ರಕ್ತದಾನಿಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಂಬುದನ್ನು ತಿಳಿಯಲು ದೈಹಿಕ ಪರೀಕ್ಷೆ ಕೂಡ ಮಾಡಲಾಗುತ್ತದೆ ಎಂದು ಡಾಕ್ಟರ್ ಸುಮಾ ಮಮದಾಪುರ್, ವೈದ್ಯ ಅಧಿಕಾರಿಗಳು, ರಕ್ತ ಕೇಂದ್ರ, ಜಿಲ್ಲಾ ಆಸ್ಪತ್ರೆ ವಿಜಯಪುರ ಅವರು ಹೇಳಿದರು. ಮಾನವ ಮಾತ್ರ ಇನ್ನೊಬ್ಬ ಮಾನವನಿಗೆ ರಕ್ತವನ್ನು ದಾನ ಮಾಡಬಹುದು ಮತ್ತು ಜೀವನವನ್ನು ಉಳಿಸಬಹುದು. ಬಹುತೇಕ ಜನರು ಎಂದಾದರೂ ತಮಗೂ ರಕ್ತದ ಅವಶ್ಯಕತೆ ಬೀಳಬಹುದು ಎಂದು ಯೋಚಿಸುವುದಿಲ್ಲ. ಅವಶ್ಯಕತೆವಿದ್ದಾಗ ಶೇಖರಣೆ ಇರಬಹುದು ಎಂದು ತಿಳಿಯುತ್ತಾರೆ. ವಾಸ್ತವವಾಗಿ ಒಮ್ಮೆ ರಕ್ತದಾನ ಮಾಡುವ ಮೂಲಕ 3ಕ್ಕಿಂತ ಹೆಚ್ಚು ಜನರಿಗೆ ಸಹಾಯ ಮಾಡಬಹುದು ಎಂದು ಡಾಕ್ಟರ್ ಅಬೂಬಕರ್ ಮುಲ್ಲಾ, ಅಧ್ಯಕ್ಷರು ಫಹದ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂದಗಿ ಅವರು ಹೇಳಿದರು. ರಕ್ತಕ್ಕೆ ಮತ್ಯಾವ ಪರ್ಯಾಯವೂ ಇಲ್ಲ. ವೈದ್ಯಕೀಯ ಕ್ಷೇತ್ರ ಇಷ್ಟೆಲ್ಲ ಮುಂದುವರೆದಿದ್ದರೂ ಸಹ ರಕ್ತಕ್ಕೆ ಬದಲಿ ವ್ಯವಸ್ಥೆಯನ್ನು ಕಂಡುಹಿಡಿಯಲು ಆಗಲಿಲ್ಲ. ನಮ್ಮ ದೇಹ ಮಾತ್ರ ರಕ್ತವನ್ನು ಉತ್ಪಾದಿಸಬಹುದು ಎಂದು ಜಿಲ್ಲಾ ಏಡ್ಸ್ ಮತ್ತು ಕ್ಷಯರೋಗ ನಿಯಂತ್ರಣ ಹಾಗೂ ರಕ್ತ ಸುರಕ್ಷತಾಧಿಕಾರಿಗಳು ವಿಜಯಪುರ ಹಾಗೂ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಮಲ್ಲನಗೌಡ ಬಿರಾದಾರ್ ಹೇಳಿದರು. ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ನಾಗರಿಕರಾದ ಝರೀನಾ ತಾಂಬೆ, ಮೌಲಾನಾ ದಾವೂದ್ ವಠಾರ್, ಶಿವಪುತ್ರ ಕಲ್ಲೂರ್, ಆಕಾಶ್ ನರಗೋದಿ, ಡಾಕ್ಟರ್ ಅಬೂಬಕರ್ ಮುಲ್ಲಾ ಅವರಿಗೆ ನಮ್ಮ ತಾಲೂಕಿನ ವಿಶೇಷ ರಕ್ತದಾನಿಗಳು ಎಂದು ಗುರುತಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ನಗರದ ಅನೇಕರು ಈ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲ ಅಧಿಕಾರಿಗಳು, ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ವಿಷನ್ ಪ್ಯಾರಾಮೆಡಿಕಲ್ ಕಾಲೇಜಿನ ಅಧ್ಯಕ್ಷರು ಮೊಹಮ್ಮದ್ ರಫೀಕ್ ಖತೀಬ್ ಹಾಗೂ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು, ಫಹದ್ ಪ್ಯಾರಾಮೆಡಿಕಲ್ ಕಾಲೇಜಿನ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.